ನಮಸ್ಕಾರ ಮಕ್ಕಳೇ. ಇಂದು ನಾವು ಒಂದು ಕಥೆಯನ್ನು ಕೇಳೋಣ. ಬಹಳ ಹಿಂದಿನ ಕಥೆ. ನಮ್ಮದೇ ನೆಲವಾದ ದಕ್ಷಿಣ ಭಾರತದ ಕಥೆ. ಇದು ಅನೇಕ ರಾಜಮನೆತನದ ಕುಟುಂಬಗಳ ಕಥೆ. ಹಲವು ವರ್ಷಗಳ ಕಾಲ ಆಳುವ ರಾಜಮನೆತನದ ಕುಟುಂಬವನ್ನು ರಾಜವಂಶ ಎಂದು ಕರೆಯುತ್ತಾರೆ. 1. ಕಥೆ ಹೇಳುವವರು ಸಂಗಮ್ ಯುಗ. ಬಹಳ ಹಿಂದೆ ತಮಿಳುನಾಡಿನಲ್ಲಿ ಅನೇಕ ಗొప్ప ಕವಿಗಳಿದ್ದರು. ಅವರು ಸುಂದರವಾದ ಕವಿತೆಗಳನ್ನು ಮತ್ತು ಕಥೆಗಳನ್ನು ಬರೆದರು. ಈ ಕಾಲವನ್ನು ಸಂಗಮ್ ಯುಗ ಎಂದು ಕರೆಯಲಾಗುತ್ತಿತ್ತು. ಅವರು ಅಂದಿನ ಜನರ ಜೀವನದ ಬಗ್ಗೆ ನಮಗೆ ತಿಳಿಸಿದರು. 2. ಮೊದಲ ಮಹಾನ್ ಕುಟುಂಬ ಶಾತವಾಹನರು. ನಂತರ ಶಾತವಾಹನರು ಎಂಬ ಒಂದು ಮಹಾನ್ ರಾಜಮನೆತನದ ಕುಟುಂಬ ಬಂದಿತು. ದಕ್ಷಿಣದಲ್ಲಿ ದೊಡ್ಡ ರಾಜ್ಯವನ್ನು ಆಳಿದ ಮೊದಲ ದೊಡ್ಡ ರಾಜವಂಶಗಳಲ್ಲಿ ಇವರೂ ಒಬ್ಬರು. ಒಬ್ಬ ಪ್ರಸಿದ್ಧ ರಾಜ ಗೌತಮಿಪುತ್ರ ಶಾತಕರ್ಣಿ. ಅವರು ತುಂಬ ಧೈರ್ಯವಂತರಾಗಿದ್ದರು ಮತ್ತು ತಮ್ಮ ಜನರನ್ನು ರಕ್ಷಿಸಿದರು. 3. ನಮ್ಮದೇ ಆದ ಕನ್ನಡ ಕುಟುಂಬಗಳು ಕದಂಬರು ಮತ್ತು ಗಂಗರು. ಶಿಕ್ಷಕರು. ಈಗ ಕರ್ನಾಟಕದ ಬಗ್ಗೆ ಮಾತನಾಡೋಣ. ನಮ್ಮ ನಾಡನ್ನು ಆಳಿದ ಮೊದಲ ರಾಜಮನೆತನ ಕದಂಬ ರಾಜವಂಶ. ಇದರ ಸ್ಥಾಪಕ ಮಯೂರವರ್ಮ ಎಂಬ ಧೈರ್ಯವಂತ. ಅವರು ಕನ್ನಡ ನಾಡನ್ನು ಬಲಿಷ್ಠಗೊಳಿಸಿದರು. ಅವರ ನಂತರ ಗಂಗ ರಾಜವಂಶ ಬಂದಿತು. ಅವರು ಅದ್ಭುತವಾದ ಕೆಲಸ ಮಾಡಿದರು. ಅವರು ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಅತಿ ಎತ್ತರದ ಮೂರ್ತಿಯನ್ನು ನಿರ್ಮಿಸಲು ಸಹಾಯ ಮಾಡಿದರು. ಇದು ಏಕಶಿಲಾಮೂರ್ತಿ, ಅಂದರೆ ಇದನ್ನು ಒಂದೇ ದೊಡ್ಡ ಕಲ್ಲಿನಿಂದ ಕೆತ್ತಲಾಗಿದೆ. 4. ದೇವಸ್ಥಾನ ಕಟ್ಟಿದವರು ಚಾಲುಕ್ಯರು ಮತ್ತು ಪಲ್ಲವರು. ದೇವಸ್ಥಾನಗಳನ್ನು ಕಟ್ಟಿದ 2 ಮಹಾನ್ ಕುಟುಂಬಗಳಿದ್ದವು. ಚಾಲುಕ್ಯರು ಬಾದಾಮಿ ಮತ್ತು ಐಹೊಳೆಯಂತಹ ಸ್ಥಳಗಳಲ್ಲಿ ಅನೇಕ ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸಿದರು. ಅವರು ದೇವಾಲಯಗಳನ್ನು ನಿರ್ಮಿಸಲು ಬಂಡೆಗಳನ್ನು ಕೆತ್ತಿದರು. ಪಲ್ಲವರು ಕೂಡ ಅದ್ಭುತ ಕಲಾವಿದರು. ಮಹಾಬಲಿಪುರಂನಲ್ಲಿ ಅವರು ಬೃಹತ್ ಬಂಡೆಗಳನ್ನು ರಥಗಳಂತೆ ಕೆತ್ತಿದರು. ಅವನ್ನು ಪಂಚರಥಗಳು ಎಂದು ಕರೆಯುತ್ತಾರೆ. ಒಂದೇ ಕಲ್ಲಿನಿಂದ ಮಾಡಿದ ರಥದ ಆಕಾರದ ದೇವಸ್ಥಾನವನ್ನು ಕಲ್ಪಿಸಿಕೊಳ್ಳಿ. 5. ಶಕ್ತಿಶಾಲಿ ಚಕ್ರವರ್ತಿಗಳು ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು. ರಾಷ್ಟ್ರಕೂಟರು ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಅವರ ಅತ್ಯಂತ ಪ್ರಸಿದ್ಧ ಕೃತಿ ಎಲ್ಲೋರಾದಲ್ಲಿರುವ ಕೈಲಾಸನಾಥ ದೇವಾಲಯ. ಇದು ಬೃಹತ್ ಏಕಶಿಲಾ ದೇವಾಲಯ. ಇದನ್ನು ನಿರ್ಮಿಸಲು ಅವರು ಇಡೀ ಪರ್ವತವನ್ನೇ ಕೆತ್ತಿದರು. ಈ ಕುಟುಂಬದ ಒಬ್ಬ ಮಹಾನ್ ರಾಜ ಅಮೋಘವರ್ಷ. ನಂತರ ಕಲ್ಯಾಣಿ ಚಾಲುಕ್ಯರು ಬಂದರು. ಅವರು ಶಕ್ತಿಶಾಲಿ ಆಡಳಿತಗಾರರಾಗಿದ್ದರು ಮತ್ತು ಕರ್ನಾಟಕದಲ್ಲಿ ಇನ್ನೂ ಅನೇಕ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿದರು. 6. ನಕ್ಷತ್ರಾಕಾರದ ದೇವಸ್ಥಾನಗಳನ್ನು ಕಟ್ಟಿದವರು ಹೊಯ್ಸಳರು. ಹೊಯ್ಸಳ ರಾಜವಂಶವು ಅತ್ಯಂತ ವಿಶೇಷ ವಿನ್ಯಾಸವನ್ನು ಹೊಂದಿದ್ದ ದೇವಾಲಯಗಳನ್ನು ನಿರ್ಮಿಸಿತು. ಬೇಲೂರು ಮತ್ತು ಹಳೇಬೀಡಿನಲ್ಲಿರುವ ಅವರ ದೇವಾಲಯಗಳು ನಕ್ಷತ್ರಾಕಾರದಲ್ಲಿವೆ. ಗೋಡೆಗಳ ಮೇಲೆ ದೇವರು, ದೇವತೆಗಳು, ಪ್ರಾಣಿಗಳು ಮತ್ತು ನರ್ತಕಿಯರ ಸೂಕ್ಷ್ಮವಾದ ಕೆತ್ತನೆಗಳಿವೆ. ಒಬ್ಬ ಮಹಾನ್ ರಾಜ ವಿಷ್ಣುವರ್ಧನ. 7. ಭವ್ಯ ದೇವಸ್ಥಾನದ ಕುಟುಂಬ ಚೋಳರು. ಕೊನೆಯದಾಗಿ ಚೋಳ ರಾಜವಂಶದ ಬಗ್ಗೆ ಮಾತನಾಡೋಣ. ಅವರು ತುಂಬ ಶಕ್ತಿಶಾಲಿಗಳಾಗಿದ್ದರು. ಮಹಾನ್ ರಾಜ ರಾಜರಾಜ ಚೋಳ. ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಸ್ಥಾನ ಎಂಬ ಅತ್ಯಂತ ಭವ್ಯವಾದ ಅತಿ ಎತ್ತರದ ದೇವಾಲಯವನ್ನು ನಿರ್ಮಿಸಿದನು. ಅವರು ಅನೇಕ ಹಡಗುಗಳೊಂದಿಗೆ ಬಲವಾದ ನೌಕಾಪಡೆಯನ್ನು ಹೊಂದಿದ್ದರು. ಅವರು ಶಿವನಂತಹ ದೇವರುಗಳ ಸುಂದರವಾದ ಕಂಚಿನ ಮೂರ್ತಿಗಳನ್ನು ಮಾಡಿದರು. ತೀರ್ಮಾನ: ಶಿಕ್ಷಕರು. ಹಾಗಾದರೆ ಮಕ್ಕಳೇ, ಈ ಎಲ್ಲ ರಾಜಮನೆತನದ ಕುಟುಂಬಗಳು, ಈ ರಾಜವಂಶಗಳು ತಮ್ಮ ಕಾಲದ ಸೂಪರ್ ಹೀರೋಗಳಂತೆ ಇದ್ದರು.
ಅವರು ಧೈರ್ಯವಂತರಾಗಿದ್ದರು, ಗొప్ప ಕಟ್ಟಡಗಳನ್ನು ಕಟ್ಟುವವರಾಗಿದ್ದರು ಮತ್ತು ಅವರು ಕಲೆ ಮತ್ತು ಕಥೆಗಳನ್ನು ಪ್ರೀತಿಸುತ್ತಿದ್ದರು. ಅವರು ನಮ್ಮ ದಕ್ಷಿಣ ಭಾರತವನ್ನು ಶ್ರೀಮಂತ ಮತ್ತು ಸುಂದರವಾದ ಸ್ಥಳವನ್ನಾಗಿ ಮಾಡಿದರು.